ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಹೆಚ್ಚಳ ಆಗ್ತಾ ಇದೆ. ಶಾಖಾಘಾತದ ಮುನ್ಸೂಚನೆಯನ್ನ ನೀಡಿದೆ ಹವಾಮಾನ ಇಲಾಖೆ. ವಿಜಯಪುರ, ಕಲಬುರಗಿ ಸೇರಿ 17 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ನೋಡಿ, ಹಿಂದೆ ಮಳೆ ಬರುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ರೆಡ್ ಅಲರ್ಟ್, ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗ್ತಾ ಇತ್ತು. ಆದ್ರೆ ಈ ಬಾರಿ ಎಷ್ಟರ ಮಟ್ಟಿಗೆ ವಿಪರೀತವಾದಂತ ಒಂದು ಬಿಸಿಲು ಇದೆ ಅಂತ ಅಂದ್ರೆ ಅದಕ್ಕೂ ಕೂಡ ಸುಮಾರು 17 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡುವಂತ ಪರಿಸ್ಥಿತಿ ಇದೆ. ಮೇ 2ರವರೆಗೂ ಬಿಸಿಲು ಹೆಚ್ಚಳದ ಬಗ್ಗೆ ಹವಾಮಾನ ಇಲಾಖೆ ಮಾಹಿತಿಯನ್ನು ಹಂಚಿಕೊಂಡಿದೆ. ಮೇ 2ರವರೆಗೂ ಇದೇ ತರದೊಂದು ತಾಪಮಾನ ಇರುತ್ತೆ ಅನ್ನುವಂಥ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ. ಮಕ್ಕಳು, ವೃದ್ಧರು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕು. ಆದಷ್ಟು ತಂಪಾದ ಪ್ರದೇಶದಲ್ಲಿ ಇರಿ ಅಂತ ಸೂಚನೆಯನ್ನು ನೀಡಲಾಗಿದೆ. ವೈದ್ಯರಿಂದ ಸಲಹೆಯನ್ನ ಪಡ್ಕೊಳ್ಳಿ ಅಂತ ಕೂಡ ಹೇಳಲಾಗಿದೆ. ಸದ್ಯ ವಿಜಯಪುರದಲ್ಲಿ 38ರಿಂದ 40 ಡಿಗ್ರಿ ಸೆಲ್ಸಿಯಸ್ನಷ್ಟು ಬಿಸಿಲು ಇದೆ. ಮೇ 2ರ ಹೊತ್ತಿಗೆ ಇನ್ನೂ 2 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗುವಂಥ ಸೂಚನೆಯನ್ನು ನೀಡಲಾಗಿದೆ. ಹಾಗಾಗಿ ಆದಷ್ಟು ಹುಷಾರಾಗಿರಿ, ಆರೋಗ್ಯವಾಗಿರಿ, ಡಾಕ್ಟರ್ ಸಲಹೆಗಳನ್ನು ಪಡ್ಕೊಳ್ಳಿ, ತಂಪಾದಂಥ ಪ್ಲೇಸಸ್ಗಳಲ್ಲಿ ಇರಿ, ನೀರು ಹೆಚ್ಚಾಗಿ ಕುಡಿರಿ ಅನ್ನುವಂಥ ಸೂಚನೆಯನ್ನು ಕೂಡ ನೀಡಲಾಗಿದೆ. ಯಾವಾಗಲೂ ಕಂಡು ಕೇಳರಿಯದಷ್ಟು ತಾಪಮಾನ ಈ ಬಾರಿ ಆಗ್ತಾ ಇರುವಂಥದ್ದು. ಮತ್ತಷ್ಟು ಏರಿಕೆ ಆಗುವಂಥ ಸಾಧ್ಯತೆ ಕೂಡ ಇದೆ. ಮೇ 2ರವರೆಗೂ ಇದೇ ಥರದೊಂದು ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ, ಅನುಭವಿಸಬೇಕಾಗತ್ತೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನ ನೀಡಿದೆ. ಸುಮಾರು 17 ಜಿಲ್ಲೆಗಳಿಗೆ ಇಲ್ಲಿ ಆರೆಂಜ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ವಯಸ್ಸಾದವರು, ಮಕ್ಕಳು, ಗರ್ಭಿಣಿಯರು ಇವರೆಲ್ಲರೂ ಕೂಡ ಸ್ವಲ್ಪ ತಂಪಾಗಿರುವಂಥ ಪ್ಲೇಸಸ್ಸು ಅಥವಾ ಈ ದೇಹಕ್ಕೆ ನೀರಿನಾಂಶ ಜಾಸ್ತಿ ಕೊಡುವಂಥ ಫುಡ್ಗಳನ್ನು ತೆಗೆದುಕೊಳ್ಳಿ, ವೈದ್ಯರ ಜೊತೆಗೆ ಮಾತನಾಡ್ತಾ ಇರಿ, ಸಲಹೆಗಳನ್ನು ಪಡ್ಕೊಳ್ಳಿ ಅನ್ನುವಂಥ ಸೂಚನೆಯನ್ನು ಕೂಡ ನೀಡಲಾಗಿದೆ. ಯಾಕಂದರೆ ಈಗಾಗಲೇ ಈ ಬಿಸಿಲಿನ ತಾಪಮಾನ ಇಷ್ಟರ ಮಟ್ಟಿಗೆ ಗರಿಷ್ಠ ಆಗಿರೋದ್ರಿಂದ ಸುಮಾರು ಕಡೆಯಲ್ಲಿ ಜೀವಹಾನಿ ಕೂಡ ಆಗಿದೆ.